ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆಇ ವತಿಯಿಂದ ಒಂದು 500 ಪ್ಲಸ್ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ಕರೆಯಲಾಗಿದೆ. PUC ಬೇಸಿಸ್ ಮೇಲೆ ಕರೆದಿದ್ದಾರೆ. ಈ ಮಧ್ಯದಲ್ಲಿ ಇದಕ್ಕೆ ಒಂದು ಅರ್ಹತೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ಕ್ವಾಲಿಫಿಕೇಷನ್ ಇದ್ದವರು PUCಗೆ ಸಮಾನಾಂತರವಾಗಿರ್ತಾರೆ. ITIದವರು ಇರ್ಬೋದು ಅಥವಾ GOC, ಈ ರೀತಿಯಾಗಿ ಒಂದಷ್ಟು ಕಂಡೀಷನ್ಗಳನ್ನು ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ನಮ್ಮ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವರು ಪ್ರಶ್ನೆ ಕೇಳ್ತಿರುವಂಥದ್ದು, ನಾವು ಕೂಡ PUCಗೆ ಸಮಾನಾಂತರ ಇದ್ದೀವಾ, ನಾವು ಕೂಡ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗೆ ಅರ್ಜಿ ಸಲ್ಲಿಸಬಹುದಾ? ಯಾಕಂತಂದರೆ PUC ಭಾಳಷ್ಟು ಡಿಪ್ಲೊಮಾಗಳನ್ನು PUC ಈಕ್ವಲೆಂಟ್ ಅಂತ ಕೊಟ್ಟಿದ್ದಾರೆ. ನಾವು ಅರ್ಹತೆಯನ್ನು ಪಡ್ಕೊತೀವಾ ಅಂತ ನೀವು ಕ್ವಶನನ್ನು ಕೇಳಿರುವಂಥದ್ದು. ಇದಕ್ಕೆ ನಾನು ನಮ್ಮ KE ವೆಬ್ಸೈಟಿಗೆ ಬಂದು ಅಲ್ಲಿರುವಂತಹ ಒಂದು ಏನು ಮಾಹಿತಿ ಇದೆ, ಓಕೆ, ಏನು ಗ್ರಾಮ ಒಂದು ಈಗ ಕರೆದಿದ್ದಾರೆ, ಈ ಪೋಸ್ಟ್ಗಳನ್ನು ಹುದ್ದೆಗಳನ್ನು ಕರೆದಿದ್ದಾರೆ. ಇದಕ್ಕೆ ಏನು ಗೈಡ್ಲೈನ್ಸ್ ಇದೆ, ನಮ್ಮ ಈ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆಗಿರುವಂಥವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಾ ಅಥವಾ ಹಾಕಲಿಕ್ಕೆ ಬರೋದಿಲ್ವಾ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಚಾನಲಿಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ಕಾಮೆಂಟ್ಸ್ ಹಾಕೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು ಅಧಿಸೂಚನೆ ಬಂದಿರುವಂಥದ್ದು ಗ್ರಾಮ ಆಡಳಿತ ಅಧಿಕಾರಿಗಳು ಹುದ್ದೆಗಳು. ಒಟ್ಟು ಇಲ್ಲಿ ಹುದ್ದೆಗಳನ್ನು ಜಿಲ್ಲಾವಾರು ವಿಂಗಡಣೆ ಮಾಡಿದ್ದಾರೆ. ಜಿಲ್ಲಾವಾರು ಇಲ್ಲಿ ವಿಂಗಡಣೆ ಮಾಡಿ ಒಟ್ಟು 505 ಹುದ್ದೆಗಳನ್ನು ಇವರು PUC ಮೇಲೆ ಹುದ್ದೆಗಳನ್ನು ಮತ್ತು ವಿತ್ ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಹುದ್ದೆಗಳನ್ನು ಕೊಡ್ತಾ ಇರುವಂಥದ್ದು. ಇದಕ್ಕೆ ಅಧಿಸೂಚನೆ ಏನಿದೆ, ಇದಕ್ಕೆ ಎಲಿಜಿಬಿಲಿಟಿ ಏನಿದೆ ಅಂತ ಒಂದೇ ಎಲಿಜಿಬಿಲಿಟಿ ಹೇಳೋದಾದರೆ ನೋಡಿರಿ, ಗ್ರಾಮ ಆಡಳಿತ ಅಧಿಕಾರಿಗಳು PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಆಗಿರಬೇಕು. PUC ಮತ್ತು ಅದಕ್ಕೆ ಸಮಾನಾಂತರವಾಗಿರುವಂಥ ವಿದ್ಯಾರ್ಥಿಯನ್ನು ಪಡೆದಿರಬೇಕು, ಒಂದು ಕಂಡೀಷನ್ ಇದೆ. ಆಮೇಲೆ ಇಲ್ಲಿ ನೋಡಿರಿ, CBSE ICSE ನಡೆಸುವ ಕ್ಲಾಸ್ 12 ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. CBSE ICSE ಅವರು ಕೂಡ ಇದಕ್ಕೆ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿರ್ತಾರೆ. ಆಮೇಲೆ ಎರಡನೇ ಕಂಡೀಷನ್, ಇತರ ರಾಜ್ಯದ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ. ಓಕೆ, ಬೇರೆ ರಾಜ್ಯದಲ್ಲೂ ಕೂಡ ಏನು, ನೀವು ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಅಲ್ಲಿ PUC ಅವರು ಬೋರ್ಡ್ ನಡೆಸಿರ್ತಾರೆ, ಅದು ಇತರ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ ಅರ್ಹತೆಯನ್ನು ಪಡ್ಕೊಂಡಿದೆ. ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ AIOC ವತಿಯಿಂದ ನಡೆಸುವ ಉನ್ನತ ಪ್ರೌಢಶಾಲೆ ಶಿಕ್ಷಣ HSC, ಇದು ಕೂಡ ಅರ್ಹತೆಯನ್ನು ಪಡ್ಕೊಂಡಿದೆ. ಆಮೇಲೆ 2 ವರ್ಷದ ITI, ಏನು ನೋಡಿರಿ, 2 ವರ್ಷಗಳ ITI ಕೋರ್ಸ್ಗಳು AIOC ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾರ್ಗದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದ ಮಾತ್ರ PUCಗೆ ತತ್ಸಮಾನ. ಅಂದರೆ ಇದು 2 ವರ್ಷದ ITI ಮಾಡಿ ಮತ್ತು AIOCಯಲ್ಲಿ ನೀವು ಒಂದು ಸಬ್ಜೆಕ್ಟ್ ಅಂದರೆ ನಮ್ಮ ಕರ್ನಾಟಕದ ಒಂದು ಸಬ್ಜೆಕ್ಟ್ ತೊಗೊಂಡು ಓದಿರಬೇಕು. ಇದು ಕೂಡ ಒಂದು ಕಂಡೀಷನ್. ಇದನ್ನು ಹೊರತುಪಡಿಸಿ ಮತ್ತೇನೈತೆ ರೀ, GOC PUCಗೆ ತತ್ಸಮವೆಂದು ಕೆಳಗಿನ ಅಂಶಗಳು. GOC ಆದವ್ರಿಗೆ ಅವರು ಕೂಡ PUC ಮತ್ತು ತತ್ಸಮ ಅವರಿಗೆ ಈಕ್ವಾಲಿಟಿ ಕೊಟ್ಟಿದ್ದಾರೆ. GOC ಆದವರು ಕೂಡ ಅವರು ಇದ್ದಾರೆ. ಅದಾದ ನಂತರ ಇಲ್ಲಿ ನೋಡಿರಿ, PUC ಸಮಾನಾಂತರ ಈ ಕೆಳಗಿನ ಮತ್ತು ಯಾರಾದ ಡಿಪ್ಲೊಮಾ, 3 ವರ್ಷದ ಡಿಪ್ಲೊಮಾ ಅಂತ ಹೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. 3 ವರ್ಷದ ಡಿಪ್ಲೊಮಾ. ನಮ್ಮದು 3 ವರ್ಷ ಆಗಿದೆ SSLC ಮೇಲೆ ಬರುತ್ತಾ ನೋಡೋಣ. ಇಲ್ಲಿ ಏನದೇನಪ್ಪ ಅಂತಂದರೆ, ಈ ನಿಯಮಾನುಸಾರ 30/9/2021 ಓಕೆ, ಅದರ ಪ್ರಕಾರ ನಿಯಮಾನುಸಾರ ಈ ಒಂದು ಮಾರ್ಗಸೂಚಿ ಪ್ರಕಾರ ಏನಾಗಿರ್ಬೇಕಂತಂದರೆ 3 ವರ್ಷದ ಡಿಪ್ಲೊಮಾ ವಿದ್ಯಾರ್ಥಿಯನ್ನು PUCಗೆ ಸಮಾನಾಂತರಂತೆ ಪರಿಗಣನೆ ಮಾಡ್ತಾ ಇದ್ದೀವಿ. ಅದು ಹೆಂಗೆ? ನೇರ ನೇಮಕಾತಿ ಮತ್ತು ಅನುಕಂಪ ಆಧಾರದ ನೇಮಕಾತಿ ಹೊಂದಲು ಉನ್ನತ ಶಿಕ್ಷಣ ನಡೆಸುವ ತಾಂತ್ರಿಕ ಪರೀಕ್ಷೆ. ನೋಡಿರಿ, ತಾಂತ್ರಿಕ ಶಿಕ್ಷಣ ಇಲಾಖೆ 3 ವರ್ಷಗಳ ಡಿಪ್ಲೊಮಾ ಶೈಕ್ಷಣಿಕ PUC ಸಮಾನಾಂತರ ತಾಂತ್ರಿಕ, ನೋಡಿ ವೆರಿ ಇಂಪಾರ್ಟೆಂಟ್, ಇದು ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ನಡೆಸುವಂಥ 3 ವರ್ಷದ ಕೋರ್ಸು. ಇದು ಕೂಡ ತುಂಬ. ಸೊ ಇದು 3 ವರ್ಷದ ಡಿಪ್ಲೊಮಾ ಶಿಕ್ಷಣವನ್ನು PUCಗೆ ಸಮಾನಾಂತರ ಅಂತ ಹೇಳ್ತಾ ಇದ್ದಾರೆ. ತಾಂತ್ರಿಕ ಶಿಕ್ಷಣ, ನಮ್ಮ ತಾಂತ್ರಿಕ ಬರೋದಿಲ್ಲ ರೀ. ಆಮೇಲೆ 2005ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷದ ಡಿಪ್ಲೊಮಾ ಉತ್ತೀರ್ಣರಾದ ಅಭ್ಯರ್ಥಿಗಳು KPSCಯಿಂದ ನಡೆಸು ಶಾಲಾ ಪರೀಕ್ಷೆಗಳ ಜೊತೆಗೆ ಕನ್ನಡ, ಓಕೆ, ಇಲಾಖಾ ಒಂದು ಪರೀಕ್ಷೆ ಜೊತೆಗೆ ಕನ್ನಡ ಭಾಷೆಯಲ್ಲಿ ತೇರ್ಗಡೆಯಾಗಿರಬೇಕು. ನೋಡಿ, ಇದು ಕೂಡ ಒಂದು ಕಂಡೀಷನ್ ಇದೆ. ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತ ಬಂದಿದೆ. ಹೀಗಾಗಿ ನಮ್ಮ ಪ್ಯಾರಾಮೆಡಿಕಲ್ ಇಲ್ಲಿ ತಾಂತ್ರಿಕ ಶಿಕ್ಷಣದಲ್ಲಿ ಬರೋದಿಲ್ಲ ರೀ. ಓಕೆ, ಪ್ಯಾರಾಮೆಡಿಕಲ್ ಈಸ್ ನಾಟ್ ಈಕ್ವಲೆಂಟ್ ಅಂತ ಎಲ್ಲಿ ಕೂಡ ಮೆನ್ಷನ್ ಕೂಡ ಮಾಡಿಲ್ಲ. ಆಮೇಲೆ ಕಂಡೀಷನ್ ಏನಪ್ಪ ಅಂದರೆ, ಮೇಲೆ ನಮೂದಿಸಿದಂತೆ ವಿದ್ಯಾರ್ಥಿಯನ್ನು ಹೊಂದದೇ ಇರುವ ಅಭ್ಯರ್ಥಿಗಳು
ನೇಮಕಾತಿ ಪ್ರಕ್ರಿಯೆ ಭಾಗವಹಿಸಿದ್ದರೆ ನಂತರ ಸರ್ಕಾರ ಅಥವಾ ಪ್ರಾಧಿಕಾರಕ್ಕೆ ಅಥವಾ ನೇಮಕಾತಿ ಸಮಿತಿಗೆ ವಿದ್ಯಾರ್ಥಿ ಹೊಂದಿರುವುದಿಲ್ಲವೆಂದು ಪತ್ತೆಯಾದಲ್ಲಿ ಅಂಥ ಅಭ್ಯರ್ಥಿಗಳನ್ನು ಯಾವುದೇ ಹಂತದಲ್ಲಿಯೂ ರದ್ದುಪಡಿಸಲಾಗುತ್ತೆ. ನೀವೇನಾದರೂ ಮಿಸ್ ಮಾಡಿ ಹಾಕಿದರೂ ಕೂಡ ನಿಮ್ಮಲ್ಲಿಂದ ಏನು ಮಾಡಿ ಸಸ್ಪೆಂಡ್ ಮಾಡಿ ಬಿಡ್ತಾರೆ, ರದ್ದು ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ಯಾರಾಮೆಡಿಕಲ್ ಈಸ್ ನಾಟ್ ಈಕ್ವಲೆಂಟ್ ಟು PUC ಅನ್ನೋ ಥರ ಆಗಿಬಿಟ್ಟಿದೆ. ಬಟ್ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದಪ್ಪ ಅಂತಂದರೆ ನೀವು ಈ ಒಂದು KEಗೆ ಹೋಗಿ ಮಾಹಿತಿಯನ್ನು ಪಡ್ಕೋಬೋದು.